ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇಂದಿನ ಬೆಳಗು ಎಂದಿನ ಬೆಳಗಾಗಿರಲಿಲ್ಲ. ಮಂತ್ರಿಗಳ ಅಧಿಕೃತ ನಿವಾಸಗಳಲ್ಲಿ ಆತಂಕ ಇತ್ತು. ಹಾಗೆಯೇ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲೂ ಕೂಡ 8 ಗಂಟೆಯ ಹೊತ್ತು ಮಂತ್ರಿಗಳೆಲ್ಲ ಸಿದ್ಧರಾಗ್ತಾ ಇದ್ದರು. ಮುಂದೇನು ಗೊತ್ತಿರಲಿಲ್ಲ. ಅವರಿಂದ ಯಾವ ಮಾತು ಬರಬಹುದು ಅರಿವಿರಲಿಲ್ಲ. ಹಾಗೆಯೇ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿ ಮುಂದಿದ್ದ ಪೊಲೀಸರು ಕೂಡ ಎಂದಿನಂತೆ ಸಂತೋಷ ಮುಖದೊಂದಿಗೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇರಲಿಲ್ಲ. ಎಲ್ಲರ ಮುಖಗಳಲ್ಲೂ ಕೂಡ ಒಂದು ರೀತಿಯ ಆತಂಕ ಇತ್ತು. ಅದೇ ರೀತಿ ಮುಖ್ಯಮಂತ್ರಿಗಳ ಮನೆ ಏನಿದೆ, ನಿವಾಸ ಏನಿದೆ, ಒಳಗಡೆ ಇರುವ ಡೈನಿಂಗ್ ಹಾಲ್ ಅಲ್ಲಿ ಬೆಳಗಿನ ಉಪಹಾರದ ವ್ಯವಸ್ಥೆ ಮಾಡಲಾಗ್ತಾ ಇತ್ತು. ಆದರೆ ಅಲ್ಲಿ ಯಾರು ಎಸ್ಪೆಷಲಿ ಇಡ್ಲಿ ವಡ ರೆಡಿ ಆಗ್ತಾ ಇತ್ತು, ಅದನ್ನು ಸಿದ್ಧಪಡಿಸುವವರು ಕೂಡ ಎಂದಿನಂತೆ ಇರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನೊಂದು ಕೊಠಡಿಯಲ್ಲಿ ಮುಂದಿನ ಘಟನೆಯನ್ನು ಎದುರಿಸುವುದಕ್ಕೆ, ಮುಂದಿನ ಸಂದರ್ಭದಲ್ಲಿ ಮಾತನಾಡುವುದಕ್ಕೆ ಸಿದ್ಧರಾಗ್ತಾ ಇದ್ದರು. 8:30 ಹೊತ್ತಿಗೆ ಒಂದೊಂದೇ ಕಾರುಗಳು ಕಾವೇರಿ ನಿವಾಸವನ್ನು ಪ್ರವೇಶಿಸ್ತಾ ಇದ್ದರು. ಅಲ್ಲಿ ಏನನ್ನೋ ಕಳೆದುಕೊಂಡಂತಹ ಮನಸ್ಥಿತಿ, ಒಂದು ವಿದಾಯದ ಸಂದರ್ಭ. ಬದುಕು ಅಂದರೆ ಹಾಗೇನೆ, ವಿದಾಯ ಹೇಳಲೇಬೇಕು. ಯಾವುದೇ ಇರಲಿ, ಅದು ಒಂದು ಸಲ ಮುಗಿಲೇಬೇಕು, ಮುಗಿಯುತ್ತೆ ಕೂಡ. ಆದರೆ ಆ ಮುಗಿಯುವ ಸಂದರ್ಭ ಇದೆಯಲ್ಲ, ವಿದಾಯ ಹೇಳುವುದಂತೆಯಲ್ಲ, ಅದು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತೆ ಅಂತ. ಕೆಲವರಿಗೆ ವಿದಾಯ ಹೇಳುವಾಗ ಒಂದು ರೀತಿಯ ಭಾವುಕತೆ ಇರುತ್ತೆ, ಕಣ್ಣಲ್ಲಿ ನೀರಿರುತ್ತೆ, ಕಳಿಸಿಕೊಡುವ ಸಂದರ್ಭ ಅದು. ಇವತ್ತು ಆದದ್ದು ಹೀಗೆ. 9:25 ಹೊತ್ತಿಗೆ ಎಲ್ಲ ಸಚಿವರುಗಳು ಬಂದು ಆ ಹಾಲ್ನಲ್ಲಿ ಆಸೀನರಾಗಿದ್ದರು. ಸಿದ್ದರಾಮಯ್ಯ ಎಂದಿನಂತೆ ಬಂದು ತಮ್ಮ ಆಸನವನ್ನು ಅಲಂಕರಿಸಿದರು. ಆದರೆ ಅವರ ಮನಸ್ಸಿನ ಒಳಗಡೆ ಇದ್ದಂಥ ಭಾವನೆ ಇದೆಯಲ್ಲ, ಆ ಭಾವನೆಯನ್ನು ಹೊರಗೆ ಕಾಣಿಸದಿರುವಂತೆ ಅವರು ವರ್ತಿಸುವುದಕ್ಕೆ ಯತ್ನ ಮಾಡ್ತಾಯಿದ್ರು. ಸಹಜ ಕೂಡ. ಹಾಗೆಯೇ ಎಲ್ಲರ ಮುಂದೆ ಬೆಳಗಿನ ತಿಂಡಿಯ ಪ್ಲೇಟ್ಗಳು ಬರ್ತಾ ಇದ್ದಂತೆ ಸಿದ್ದರಾಮಯ್ಯ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದರು. ಅವರು ಕೇವಲ 2 ದಿನಗಳ ಅವಧಿಯಲ್ಲಿ ನಡೆದದ್ದನ್ನು ತಮ್ಮ ಸಹೋದ್ಯೋಗಿಗಳ ಮುಂದೆ ಬಿಚ್ಚಿಟ್ಟರು. ಮಂಗಳವಾರ ದೆಹಲಿಗೆ ಹೋದಾಗ ಏನಾಯಿತು ಅಂತ. ಪ್ರಾಯಶಃ ಸಿದ್ದರಾಮಯ್ಯ ಎಲ್ಲವನ್ನೂ ಹೇಳಿರಲಿಲ್ಲ. ಅಂದರೆ ಅವರು ದೆಹಲಿಗೆ ಹೋಗುವಾಗ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು, ವಿಶ್ವಾಸ ಇತ್ತು. ಅವರು ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಎಸ್ಪೆಷಲಿ ಅನುಮತಿಯನ್ನು ಕೊಡ್ತಾರೆ ಅಂತ ನಂಬಿದ್ದರು, ಬಲವಾಗಿ ನಂಬಿದ್ದರು ಅವರು. ಆದರೆ ಬದುಕಿನಲ್ಲಿ ಹಾಗೆ ನೋಡಿ, ಎಲ್ಲ ನಂಬಿಕೆಗಳು ಸತ್ಯ ಆಗಲ್ಲ. ರಾಹುಲ್ ಗಾಂಧಿ ಅವರ ಎದುರು ಕೊಡ್ತಂಥ ಸಿದ್ದರಾಮಯ್ಯ ಮೊದಲು ಹೇಳಿದ್ದೇನು ಗೊತ್ತಾ? ನಾನು ಸಂಪುಟ ವಿಸ್ತರಣೆಯನ್ನು ಮಾಡಲೇಬೇಕಾಗಿದೆ, ಯಾಕೆಂದರೆ ಇನ್ನು ಚುನಾವಣೆಗೆ 2 ವರ್ಷ ಇದೆ. ಆದ್ದರಿಂದ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು. ಸರ್ಕಾರದ ಬಗ್ಗೆ ಈಗಾಗಲೇ ಜನರಿಗೆ ಒಂದು ರೀತಿ ಬೇಸರ ಬರ್ತಾ ಇದೆ. ಆದ್ದರಿಂದ ಸಂಪುಟ ವಿಸ್ತರಣೆಗೆ ಅನುಮತಿ ಕೊಡಿ ಅಂತ. ಈ ಪ್ರಶ್ನೆಗೆ ಬರಬಹುದಾದ ಉತ್ತರ ಅದು ಬರಸಿಡಿಲಂತೆ ಇತ್ತು. ಆಗ ರಾಹುಲ್ ಗಾಂಧಿ ಹೇಳಿದ್ದು, ಸಂಪುಟ ಪುನಾರಚನೆ ಮಾಡಬೇಕಾಗಿಲ್ಲ, ನಾಯಕತ್ವವನ್ನು ಬದಲಾಯಿಸ್ತೀವಿ, ನೀವು ರಾಜ್ಯಸಭೆಗೆ ಬಂದುಬಿಡಿ, ನೀವು ಹಿಂದುಳಿದ ವರ್ಗದ ಅತಿ ದೊಡ್ಡ ನಾಯಕರು, ನೀವು ದೆಹಲಿಗೆ ಬನ್ನಿ ಅಂತ. ಇಟ್ ವಾಸ್ ಶಾಕಿಂಗ್ ಟು ಸಿದ್ದರಾಮಯ್ಯ. ನಿರೀಕ್ಷಣೆ ಮಾಡಿರಲಿಲ್ಲ. ದೆಹಲಿಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಆಗಿದ್ದರೆ ತಪ್ಪಿದ್ದಲ್ಲಿ. ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಇಳಿಸಬೇಕು ಅಂತೇಳಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನ ತೆಗೆದುಕೊಂಡಾಗಿತ್ತು.
ಈ ಮೂವರು ತೆಗೆದುಕೊಂಡ ತೀರ್ಮಾನವನ್ನು ಅನುಷ್ಠಾನಕ್ಕೆ ತರದೆ ರಾಹುಲ್ ಗಾಂಧಿಯವರಿಗೆ ಬೇರೆ ದಾರಿ ಇರಲಿಲ್ಲ. ಈ ಬರಸಿಡಿಲಿನಂಥ ಮಾತಿನಿಂದ ಒಂದು ರೀತಿ ಅಧೀರರಾದ ಸಿದ್ದರಾಮಯ್ಯ ಬೇರೆ ಆಲೋಚನೆ ಮಾಡಲೇ ಇಲ್ಲ. ಸರಿ, ನಾನು ರಾಜೀನಾಮೆ ಕೊಡ್ತೀನಿ ಅಂಥೇಳಿ ಬಂದರು. ಆದರೆ ಇಲ್ಲಿ ಮಾತನಾಡುವಾಗ ಅವರು ಒಂಥರ ಬ್ಯಾಲೆನ್ಸ್ಡ್ ಮೈಂಡಿಂದ ಪ್ರಾರಂಭ ಮಾಡಿದ್ರು. ಇವತ್ತು ಈ 3 ವರ್ಷಗಳ ಅವಧಿಯಲ್ಲಿ ತಾವು ಮಾಡಿದ್ದೇನು ಅಷ್ಟೇ ಅಲ್ಲ, ಸಿದ್ದರಾಮಯ್ಯ 8 ವರ್ಷ 8 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದವರು. ಇದೊಂದು ದಾಖಲೆ. ಒಂದೇ ದಾಖಲೆನ ಆಗಿದ್ದರೆ ಸಿದ್ದರಾಮಯ್ಯನವ್ರದ್ದು ನೋವು. ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದವರು. ಹಾಗೆಯೇ ಅವರು ಮಾತನಾಡುವಾಗ ಅವರು ತಮ್ಮ ಬದುಕನ್ನು ತೆರೆದರು. ಅದಕ್ಕೆ ನಂತರ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಹೇಳಿದರು, ಮಂತ್ರಿಗಳ ಮುಂದೆ ಹೇಳಿದರು. ಆಗ ಅವರ ಕಣ್ಣುಗಳು ತುಂಬಿಕೊಂಡಿದ್ದವು. ಹೇಳಿದ್ದೇನು ಅಂದರೆ, ಸಿದ್ದರಾಮನ ಹುಂಡಿಯಿಂದ ಬಂದಂಥ ಒಬ್ಬ ಕುರಿ ಕಾಯುವ ಹುಡುಗ ಮುಖ್ಯಮಂತ್ರಿ ಆಗುವ ಕನಸು ಕಾಣೋಕ್ಕೆ ಸಾಧ್ಯನಾ? ನನ್ನ ತಂದೆ ತಾಯಿ ಇಬ್ಬರು ಅನಕ್ಷರಸ್ಥರು, ಏನೂ ಗೊತ್ತಿಲ್ಲ ಅವರಿಗೆ. ಇಂತಹ ಕುಟುಂಬದಿಂದ ಬಂದ ನಾನು ಶಾಸಕ, ಪ್ರತಿಪಕ್ಷದ ನಾಯಕ, 2 ಬಾರಿ ಮುಖ್ಯಮಂತ್ರಿ. ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನಾನು. ಇದಕ್ಕೆ ಕಾರಣರಾದವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಸೋನಿಯಾ ಗಾಂಧಿಯವರಿಗೆ ಕೃತಜ್ಞತೆ ಸಲ್ಲಿಸಿದ್ರು, ರಾಹುಲ್ ಗಾಂಧಿಯವರಿಗೆ ಕೃತಜ್ಞತೆ ಸಲ್ಲಿಸಿದ್ರು, ಎಲ್ಲರಿಗೂ ಕೃತಜ್ಞತೆ. ಈ ಒಂದು ಎಮೋಷ್ನಲ್ ಆದ ವಾತಾವರಣವನ್ನು ಸೃಷ್ಟಿಸ್ತಾ ಇದ್ರು. ಅಲ್ಲಿದ್ದಂಥ ಬಹುತೇಕ ಮಂತ್ರಿಗಳ ಕೂಡ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಆದರೆ ಸಿದ್ದರಾಮಯ್ಯ ಕೇವಲ ಸಾಮಾನ್ಯ ರಾಜಕಾರಣಿ ಅಲ್ಲ, ಅವರೊಂದು ರಾಜನೀತಿಜ್ಞ ಅಂತ. ಅವರು ಇಡೀ ಬೆಳವಣಿಗೆಗೆ ಒಂದು ಡಿಫ್ರೆಂಟ್ ಆದ ಆ್ಯಂಗಲನ್ನು ಕೊಟ್ಟಿದ್ದು ಪತ್ರಿಕಾಗೋಷ್ಠಿಯಲ್ಲಿ. ನೋಬಡಿ ಎಕ್ಸ್ಪೆಕ್ಟೆಡ್ ದ್ಯಾಟ್. ಪಕ್ಕದಲ್ಲಿ ಕುಳಿತಂತಹ DK ಶಿವಕುಮಾರ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನೊಂದು ಪಕ್ಕದಲ್ಲಿ ಕೂತಂಥ ಡಾಕ್ಟರ್ ಪರಮೇಶ್ವರ್ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಿದ್ದರಾಮಯ್ಯ ಸ್ಲೋಲಿ ತಮ್ಮ ರಾಜಕೀಯ ಮುಂದಿನ ನಡೆಯ ಬಗ್ಗೆ ಮಾತನಾಡ್ತಾ, ನಾನು ರಾಜಕಾರಣದಿಂದ ನಿವೃತ್ತಿಯಾಗುವುದಿಲ್ಲ, ನನ್ನ ಕೊನೆಯ ಉಸಿರಿರೋವರೆಗೆ ಕೋಮುವಾದದ ವಿರುದ್ಧ ಹೋರಾಟ ಮಾಡ್ತೀನಿ ಎಂದರು. ಅಷ್ಟೇ ಅಲ್ಲ, ರಾಜ್ಯಸಭೆಗೆ ಬರುವಂತೆ ನನಗೆ ಹೈಕಮಾಂಡ್ ತಿಳಿಸ್ತು. ಆದರೆ ನಾನು ವಿನಮ್ರನಾಗಿ ಅದನ್ನು ತಿರಸ್ಕಾರ ಮಾಡಿದ್ದೀನಿ. ನಾನು ಈ ನೆಲದಲ್ಲೇ ಇರ್ತೀನಿ, ನಾನು ಇಲ್ಲಿಯೇ ರಾಜಕಾರಣ ಮಾಡ್ತೀನಿ ನನ್ನ ಕೊನೆಯ ಉಸಿರಿರುವವರೆಗೆ ಅಂತ. ಆದರೆ ಅವ್ರ ಮಾತಿನಲ್ಲಿ ಯಾರ್ಯಾರಿಗೂ ಒಂದು ರೀತಿಯ ಇಂಡೈರೆಕ್ಟ್ ಟಾಂಗ್ ಕೊಡೋದು ಅಂತಾರಲ್ಲ, ಅದನ್ನ ಹೇಳ್ತಾಯಿದ್ರು. ನಾನು ಯಾವತ್ತೂ ಸಿದ್ಧಾಂತವನ್ನು ಬಿಟ್ಟಿಲ್ಲ, ನಾನು ಜನರ ನಡುವೆ ಇರುವವನು ಅಂತ ಹೇಳ್ತಾ ಅಲ್ಟಿಮೇಟ್ಲಿ ಜನರ ಪ್ರೀತಿ ಮುಖ್ಯವೇ ಹೊರತು ನೀವು ಎಷ್ಟು ಸಂಪತ್ತನ್ನು ಗಳಿಸಿದ್ದೀರಿ, ಎಷ್ಟು ಆಸ್ತಿ ಇದೆ ಅನ್ನೋದಲ್ಲ. ನಾನು ನನ್ನ ಬದುಕಿನಲ್ಲಿ ಯಾವತ್ತೂ ಕೂಡ ಆಸ್ತಿಗಾಗಿ ಯೋಚನೆ ಮಾಡಿಲ್ಲ, ಸಂಪತ್ತಿನ ಹಿಂದೆ ಬಿದ್ದಿಲ್ಲ. ಇದು ಯಾರಿಗೆ ಕೊಟ್ಟಿರ್ಬೋ ಟಾಂಗ್ ಆಗಿರ್ಬೋದು. ಅಲ್ಟಿಮೇಟ್ಲಿ ಏನು ಗೊತ್ತಾ, ಜನರ ಪ್ರೀತಿ, ಅದರ ಮುಂದೆ ಇನ್ನೇನೂ ಇಲ್ಲ. ಅದರ ಜೊತೆಗೆ ತಮ್ಮ ರಾಜಕೀಯ ಬದುಕಿನ ಮೇಲೆ ಬೀರಿದ ಪ್ರಭಾವವನ್ನು ಹೇಳಿದರು. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ. ನಾನು ಇವರ ಸಿದ್ಧಾಂತದಿಂದ ಪ್ರಭಾವಿತನಾಗಿ ರಾಜಕಾರಣದಲ್ಲಿ ಬೆಳೆದವನು. ಈ ಸಿದ್ಧಾಂತವನ್ನು ಬಿಟ್ಟು ನಾನು ಹೋಗಲಾರೆ. ಈ ಸಿದ್ಧಾಂತದ ಮೇಲೆ ನಾನು ರಾಜಕಾರಣ ಮಾಡ್ತೀನಿ. ಕೋಮುವಾದದ ವಿರುದ್ಧ ನನ್ನ ಹೋರಾಟ ನಿಲ್ಲಲ್ಲ. ಸೊ ಇದು ಯಾವ ರೀತಿ ಗೊತ್ತಾ, ಇದೇ ರೀತಿ ಅವರು ಮಾಡಿದ್ದು ಯಾವಾಗ ಅಂದರೆ JDSನಿಂದ ಅವರನ್ನು ಎತ್ತಿ ಹೊರಹಾಕಿದಾಗ. ಅವರು ಆವಾಗ ಅಹಿಂದವನ್ನು ಸಂಘಟನೆಯ ಕಟ್ಟಿದರು. ಕಾಂಗ್ರೆಸ್ಸಿಗೆ ಬರೋದಕ್ಕಿಂತ ಮೊದಲು ಆ ಸಂಘಟನೆಗೆ ಅತಿ ಹೆಚ್ಚಿನ ಜನರ ಬೆಂಬಲ ದೊರಕ್ತಾ ಇತ್ತು. ಆಗ ನಾನು ಅವರಿಗೊಂದು ಮಾತನ್ನು ಹೇಳಿದ್ದೆ, ಸರ್ ಇದನ್ನು ಯಾಕೆ ನೀವು ರಾಜಕೀಯ ಪಕ್ಷವಾಗಿ ಬದಲಿಸಬಾರ್ದು, ಇಷ್ಟೆಲ್ಲ ಬೆಂಬಲ ಇದೆಯಲ್ಲ ಅಂತ. ಆಗ ಸಿದ್ದರಾಮಯ್ಯ ನನ್ನ ಬಳಿ ಹೇಳಿದರು, ನನಗೆ ರಾಜಕೀಯ ಪಕ್ಷ ಮಾಡುವಷ್ಟು ಹಣ ನನ್ನ ಬಳಿ ಇಲ್ಲ ಅಂತ. ಆದರೆ ಆಗಿನ ಸ್ಥಿತಿ ಈಗಿನ ಸ್ಥಿತಿಗೆ ವ್ಯತ್ಯಾಸ ಇದೆ. ಈಗ ಈಸ್ ಪ್ಲೇಯಿಂಗ್ ಎ ಡಿಫ್ರೆಂಟ್ ಗೇಮ್ ಅಂತ. ಆ ಗೇಮ್ ಏನು ಅದನ್ನು ತಮಗೆ ಹೇಳಬೇಕು. ಒಂದು, ಕರ್ನಾಟಕದಲ್ಲಿ ಅವರು ಇರುವ ಮೂಲಕ ಸನ್ಮಾನ್ಯ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕೆಲಸ ಇದೆಯಲ್ಲ, ಅದನ್ನು ಇನ್ನಷ್ಟು ಜಟಿಲಗೊಳಿಸ್ತಾರೆ. ದಟ್ಸ್ ಅ ಫಸ್ಟ್ ಥಿಂಗ್, ಯು ವಿಲ್ ಡೂ ಇಟ್. ಇನ್ನೊಂದು ಪವರ್ ಸೆಂಟರ್ ಕರ್ನಾಟಕದಲ್ಲಿ ರೆಡಿಯಾಗುತ್ತೆ. ಅದಕ್ಕೆ ನಾನು ಯಾರ ಥರ ಹೇಳ್ತದೆ, ಇನ್ನೇನೂ ಆಗಲ್ಲ, ಸಿಂಪಲ್. ಏನಾಗುತ್ತೆ ಗೊತ್ತಾ, ಈ ವಿಧಾನಸಭೆ ತಗೊಳ್ಳಿ. ವಿಧಾನಸಭೆಯಲ್ಲಿ ಮುಂದಿನ ಸಾಲಿನ ಮೊದಲ ಸ್ಥಾನದಲ್ಲಿ ಕುಳಿತಾ ಇದ್ದಂಥ ಸಿದ್ದರಾಮಯ್ಯ ಕೊನೆಯ ಸ್ಥಾನದಲ್ಲಿ ಹೋಗಿ ಕೂತ್ಕೋತಾರೆ.
ಮುಂದಿನ 2-3 ಸ್ಥಾನಗಳಲ್ಲಿ ಮುಖ್ಯಮಂತ್ರಿ ಆಗುವ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಉಳಿದ ಮಂತ್ರಿಗಳಿರ್ತಾರೆ. ಹಾಗೆಯೇ ಡಿ ಕೆ ಶಿವಕುಮಾರ್ ಅವರು ಬಹುದೊಡ್ಡ ಚಾಲೆಂಜ್ ಅಂದರೆ ಸಚಿವ ಸಂಪುಟ ರಚನೆ. ಈ ಸಚಿವ ಸಂಪುಟ ರಚನೆಯಲ್ಲಿ ಯಾರ್ಯಾರಿಗೆ ಅಸಮಾಧಾನ ಆಗಿದೆಯೋ ಅವರು ಸಿದ್ದರಾಮಯ್ಯನವ್ರ ಪಕ್ಕ ಕೂತ್ಕೊಳ್ತಾರೆ. ಆ ಕಾರಣಕ್ಕೆ ಹೈಕಮಾಂಡಿಗೆ ಕೂಡ ಇದು ದೊಡ್ಡ ಚಿಂತೆಯನ್ನು ತರ್ತಾ ಇದೆ. ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರು ಡೆಲ್ಲಿಗೆ ಎತ್ತಾಕಬೇಕು ಅಂತ. ಈಸ್ ನಾಟ್ ರೆಡಿ. ಇವತ್ತು ಸ್ಪಷ್ಟಪಡಿಸಿದ್ದವರು ಈ ಸಂಜೆ ದೆಹಲಿಗೆ ಹೋದರು. ಹೈಕಮಾಂಡ್ಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಇಡೀ ನೆಹರು ಕುಟುಂಬಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿ ವಾಪಸ್ ಬರ್ತಾರೆ. ಆದರೆ ಆ ಮೂವ್ ನೋಡಿ ಅವರು. ಅದಕ್ಕೆ ನಾನಿದು ಒಬ್ಬ ಸಾಮಾನ್ಯ ರಾಜಕಾರಣಿಗೂ ರಾಜನೀತಿಜ್ಞಿಗೂ ಇರೋದು ವ್ಯತ್ಯಾಸ ಅದೇನೆ, ಭಾಳ ಡಿಫ್ರೆಂಟ್. ಅದರ ಜೊತೆ ಅವರು ಇನ್ನೊಂದು ಮಾತನ್ನು ಹೇಳಿದರು, ದಟ್ ಈಸ್ ಆಲ್ಸೋ ಕ್ಲಾಸಿಕ್. ಅವರು ಈ ಮಂತ್ರಿಗಳ ಉಪಹಾರ ಕೂಟದಲ್ಲಿ ಮಾತನಾಡುವಾಗ ಡಿ ಕೆ ಶಿವಕುಮಾರ್ ನನ್ನ ನಂತರ ಮುಖ್ಯಮಂತ್ರಿ ಅಂತ ಹೇಳಿದ್ರು ಅಂತ ಹೇಳಲಾಗುತ್ತೆ. ಅಲ್ಲಿ ಯಾರೂ ಭಾಗವಹಿಸಿಲ್ಲ. ಆದರೆ ಅದೇ ಪ್ರಶ್ನೆ ಪತ್ರಿಕಾಗೋಷ್ಠಿಯಲ್ಲಿ ಬಂದಾಗ ಅವರು ಉತ್ತರ ಕೊಟ್ಟಿದ್ದೇ ರೀತಿ ಬೇರೆ. ಏನು ಹೇಳಿದ್ರು ಗೊತ್ತಾ ಅವರು? ಒಂದು, ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಆಯ್ಕೆ ಮಾಡಿದ ಹೈಕಮಾಂಡ್ ಒಪ್ಪಿದ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಂದರು. ಪಕ್ಕದಲ್ಲೇ ಕುಳಿತಿದ್ದಂತಹ ಡಿ ಕೆ ಶಿವಕುಮಾರ್ ಹೀಗೆ ನೋಡ್ತಾ ಇದ್ದರು. ಅವರ ಹೆಸರು ಹೇಳಲಿಲ್ಲ ಇವರು. ಅಂದರೆ ಒಂದು 2-3 ರೀತಿಯ ಸಂದೇಶವನ್ನು ಸಿದ್ದರಾಮಯ್ಯ ಹೊತ್ಕೊಟ್ರು. ದಟ್ ಈಸ್ ಅ ಟೇಕ್ ಅವೇಸ್. ಒಂದು, ಕಾಂಗ್ರೆಸ್ ಹೈಕಮಾಂಡಿಗೆ ಅವ್ರು ಕೊಟ್ಟ ಸಿದ್ಧಾಂತ ಅಲ್ಲ, ಮೆಸೇಜು, ಸಂದೇಶ ಅದೇನು ಅಂದರೆ, ನಾನು ಸೈದ್ಧಾಂತಿಕ ರಾಜಕಾರಣ ಮಾಡಿದವನು, ಸಂಪತ್ತಿನ ರಾಜಕಾರಣ ಅಲ್ಲ, ಹಣದ ರಾಜಕಾರಣವಲ್ಲ ಅನ್ನುವ ಒಂದು ಸಂದೇಶವನ್ನು ಕೊಟ್ಟರು. 2, ನೀವೇನೇ ಮಾಡಿ ನಾನು ಕರ್ನಾಟಕದಲ್ಲೇ ಇರ್ತೀನಿ, ನೀವೇನು ಮಾಡೋಕ್ಕಾಗಲ್ಲ ಅನ್ನೋದೊಂದು. 3ನೇದು ಅವ್ರು ನೆನಪು ಮಾಡಿದ್ದು, ಯಾರೇ ಮುಖ್ಯಮಂತ್ರಿ ಆಗೋದಿದ್ದರೂ ಕೂಡ ಅವರಿಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಬಹುಮತ ಇರಬೇಕು, ಅವ್ರು ಇದ್ದ ಮೇಲೆ ನೀವು ಒಪ್ಪಬೇಕು. ದಿಸ್ ಇಸ್ ಎ ಡೆಮೊಕ್ರೆಟಿಕ್ ಆದ ಇದು ಮೂವ್, ಅದು ಹಾಗೆ ಮಾಡಬೇಕು. ಅದನ್ನ ಇದು ಇಂಡೈರೆಕ್ಟ್ಲಿ ವಾಸ್ ಟೆಲ್ಲಿಂಗ್, ಯಾರಿಗೆ ಶಾಸಕಾಂಗ ಪಕ್ಷದಲ್ಲಿ ಬೆಂಬಲ ಇಲ್ವೋ ಅಂಥವ್ರು ನೀವು ಮುಖ್ಯಮಂತ್ರಿ ಮಾಡೋಕ್ಕೆ ಹೊರಟಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಇಟ್ಟಿದ್ದು. ಇದು ಅವರಿಗೆ ಅಲ್ಲಿ ಕೊಟ್ಟಿದ್ದು. ಅದ್ರ ಜೊತೆಗೆ ಜನತೆಗೆ, ಎಸ್ಪೆಷಲಿ ಅಹಿಂದ ಸಮುದಾಯಕ್ಕೆ, ಅಹಿಂದದ ಜೊತೆ ಪರವಾಗಿದ್ದೀನಿ ಅನ್ನೋದು ಮಾತ್ರ ಅಲ್ಲ, ಅವರು ಅದಕ್ಕೊಂದು ಎಮೋಷ್ನಲ್ ಆದ ಟರ್ನ್ ಕೊಟ್ಟಿದ್ದು. ತಮ್ಮ ಬಾಲ್ಯವನ್ನು ನೆನಪು ಮಾಡ್ಕೊಂಡಿದ್ದು. ನಾನು ಅವ್ರಿಗೆ ಇದ್ದು ನೋಡಿ ಹೇಗೆ ಅಂತಂದರೆ, ಅಂಬೇಡ್ಕರ್ ಅವರ ಸಂವಿಧಾನ ಇಲ್ದಿದ್ದರೆ ನಾನು ಕುರಿ ಕಾಯ್ತಾ ಇರ್ತಿದ್ದೆ. ಈ ಅಂಬೇಡ್ಕರ್ ಸಂವಿಧಾನವನ್ನು ಹೇಳುವ ಮೂಲಕ ದಲಿತ ಸಮುದಾಯಕ್ಕೆ ಅವರ ಪ್ರಜ್ಞೆ ಇದೆಯಲ್ಲ ಅದನ್ನು ಜಾಗೃತಗೊಳಿಸುವಂಥದ್ದು. ಸೊ ಅದಿಲ್ಲದಿದ್ದರೆ ನಾನು ಅಲ್ಲಿರ್ತಿದ್ದೆ ಹಿಂದುಳಿದ ವರ್ಗಗಳಿಗೆ. ಎಸ್, ದಟ್ ವಾಸ್ ಟೈಮ್. ಇದರ ಟೈಮಿಗೆ ನಾವು ಹೇಳಬೇಕು, ಒಂದು ವಾಹಿನಿಯಲ್ಲಿ ನನಗೆ ನೋಡಿದಾಗ ಈ ಸಿದ್ದರಾಮನ ಹುಂಡಿಯ ಕೆಲವರನ್ನು ಸಂದರ್ಶನ ಮಾಡಿದರು. ಅಲ್ಲಿಯ ಜನ ಕಣ್ಣೀರು ಹಾಕುವುದು ಮಾತ್ರ ಅಲ್ಲ, ಒಬ್ಬ ಹೆಣ್ಣು ಮಗಳು ಹೇಳಿದ್ದು ನನಗಿನ್ನೂ ನನ್ನ ತಲೆಯಲ್ಲಿದೆ. ಅವಳು ಹೇಳಲು ಅವರಿಗೊಂದು 60-70 ವರ್ಷ ಇರ್ಬೋದು ಆ ತಾಯಿ. ಅವಳಿಗೆ ಸಿದ್ದರಾಮಯ್ಯ ಇದ್ದಾಗ ಆಕೆ ದಟ್ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಕ್ಕೆ ಹೋಗಿದ್ರಂತೆ 3-4 ಬಾರಿ. ಹೋದಾಗ ನಾನು ಇಂಥವನ್ನ ಹೆಂಡತಿ ಅಂತ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಅವ್ರ ಫ್ಯಾಮಿಲಿದವರೆಲ್ಲ ಕೇಳಿದ್ಬಿಟ್ಟು ಒಳಗೆ ಕರೆದ್ಬಿಟ್ಟು ಟೀ ಕೊಡಿಸ್ತಾರಂತೆ. ಅವಳು ಎಂಥ ಸಂಭ್ರಮ ಅಂದರೆ, ಸಿದ್ದರಾಮಣ್ಣ ಹೀಗೆ ನನಗೆ ಟೀ ಕೊಟ್ಟರು ಅಂತ. ಅಲ್ಲಿ ಮಾತಾಡಿದ ಬಡವರ್ಗ ಜನ ಇಡೀ ಸಿದ್ದರಾಮನ ಹುಂಡಿಯಲ್ಲಿ ಒಂದು ರೀತಿಯ ನಾವೇನು ಅಂತೀವಿ, ಯಾರ್ದು ಮನೇಲಿ ಯಾರೋ ತೀರ್ಕೊಂಡ್ರೆ ಇರುತ್ತೆ ನೋಡಿ ವಾತಾವರಣ, ಅಂತಹ ವಾತಾವರಣ ಇತ್ತು. ಭಾಳಷ್ಟು ಜನ ಸಿಟ್ಟಿನಲ್ಲಿದ್ದರು, ಕೋಪದಲ್ಲಿದ್ದರು, ಹೈಕಮಾಂಡ್ ಬೈತಿದ್ರು, ಯಾರು ಹೈಕಮಾಂಡ್ ಅಂತಿದ್ರು. ಅದರ ಜೊತೆಗೆ ನಿಂತು ಒಬ್ಬರು ತೋರಿಸ್ತಾ ಇದ್ರು. ಇನ್ನೂ ಅದು ಸಿದ್ದರಾಮಯ್ಯನ ಬಗ್ಗೆ ಹೇಳುತ್ತೆ ನೋಡಿ, ಇದೇ ಸಿದ್ದರಾಮಯ್ಯನವರ ಮನೆ ಆಯಿತಾ, ನಮ್ಮ ಸಿದ್ದರಾಮಣ್ಣ ಅಲ್ಲಿದ್ದರು ಬಂದು ಈ ಮನೆಯಲ್ಲಿರ್ತಾರೆ. ಸಿದ್ದರಾಮಯ್ಯ ಇರಲಿ ಬಿಡಲಿ ಬೇರೆ ಪ್ರಶ್ನೆ, ಅವರು ಹುಟ್ಟಿದ ಮನೆಯ ಎದುರು ನಿಂತುಬಿಟ್ಟು ಆ ಊರಿನ ಜನ ಸಿದ್ದರಾಮಯ್ಯ ಇಲ್ಲಿ ಬಂದಿರ್ತಾರೆ, ಅವರು ಉಳ್ಕೋತಾರೆ ಬಿಡಿ, ನಮ್ಮ ಜೊತೆಗೆ ಇರ್ತಾರೆ ಬಿಡಿ. ದಟ್ ವಾಸ್ ಎನ್ ಎಮೋಷ್ನಲ್ ಬೈಂಡಿಂಗ್, ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಅದು ಮತ್ತು ಅದ್ರ ಜೊತೆಗೆ ಇಡೀ ಊರಿನಲ್ಲಿ ಅವರು ನೋಡಿ ಆ ರಾಜಕೀಯ ಪ್ರಜ್ಞೆ. ಅವ್ರು ಹೇಳಿದ್ದೇನು ಅಂದರೆ, ಎಟ್ಲೀಸ್ಟ್ ಅವ್ರಿಗೆ ಕರೆದು ರಾಜೀನಾಮೆ ಕೂಡ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಅಂದರೆ ಓಕೆ ಸರ್, ಅದು ಬಿಟ್ಬಿಟ್ಟು ಬಂದ ತಕ್ಷಣ ರಾಜೀನಾಮೆ ಕೊಟ್ಟು ಹೋಗಿ ಅಂದರೆ ಏನು ಅಂದ್ಕೊಂಡಿದ್ದಾರೆ ಅಂತ. ಇದು ಕೂಡ ನನಗೊಂದು ಪ್ರಶ್ನೆಯನ್ನು ಮೂಡಿತು. ನಾನು ಈ ವಿಶ್ಲೇಷಣೆ ಮುಗಿಸೋದಕ್ಕಿಂತ ಮೊದಲು, ಏನು ಕಾಂಗ್ರೆಸ್ ಪಕ್ಷ ಏನಿದೆ ಅದು ಮುಖ್ಯಮಂತ್ರಿಗಳನ್ನು ದಿನಗೂಲಿ ನೌಕರರಂತೆ ನೋಡ್ಕೊಳ್ಳುತ್ತೆ ಅಂತ. ಅದಕ್ಕೆ ಉದಾಹರಣೆ ಕೊಡಬಲ್ಲೆ. ನಾನು ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲಿ ನೋಡಿದ್ದು.
ದೇವರಾಜ ಅರಸುದಿಂದ ಪ್ರಾರಂಭಿಸಿ ಆವತ್ತು ರಾತ್ರಿ ಹಲವಾರು ನಾಯಕರುಗಳು ಅರಸು ಅವರ ಪಕ್ಕದಲ್ಲಿದ್ದರು. ಅರಸು ಕಾಂಗ್ರೆಸ್ನಿಂದ ದೂರವಾಗೋ ಸ್ಥಿತಿಯಲ್ಲಿದ್ದರು. ಎಲ್ಲರೂ ಹೋದರು, ನಾನು ನಿಮ್ಮ ಜೊತೆಗಿರ್ತೀವಿ ಅಂತ. ಬೆಳಗ್ಗೆ ಯಾರೂ ಇರಲಿಲ್ಲ. ಎಲ್ಲರೂ ಹೋಗಿ ಗುಂಡೂರಾವ್ ಅವ್ರ ಜೊತೆ ಸೇರಿದರು. ಕರ್ನಾಟಕದಲ್ಲಿ ಸಾಮಾಜಿಕ ಕ್ರಾಂತಿ ಮಾಡಿದ ಮುಖ್ಯಮಂತ್ರಿ ಎಲ್ಲರೂ ಅವ್ರ ಕೈ ಬಿಟ್ಟು ಮನೆಯಲ್ಲಿ ಕೂತಿದ್ದರು. ಮನೆಯಲ್ಲಿ ಕಾಫಿ ಕೊಡುವ ಜನ ಇರಲಿಲ್ಲ. ನಾನು ಸಾಕ್ಷಿ, ನಾನು ಹೋಗಿದ್ದೆ ಅವ್ರ ಮನೆಗೆ. ಸೊ ಹಾಗಾಯಿತು. ಅದಾದಮೇಲೆ ವೀರೇಂದ್ರ ಪಾಟೀಲರಿಗೆ ಆರೋಗ್ಯ ಸರಿ ಇರಲಿಲ್ಲ. ಎಂಥ ದುಷ್ಟತನ ಈ ಕಾಂಗ್ರೆಸ್ಸಿಂದು ನೋಡಿ. ಸೊ ಅವತ್ತು ರಾಜೀವ್ ಗಾಂಧಿಯವರು ಬೆಂಗಳೂರಿಗೆ ಬಂದಿದ್ದರು. ನಾವೆಲ್ಲ ಏರ್ಪೋರ್ಟಿಗೆ ಹೋಗಿದ್ವಿ. ಹೋದ ಸಂದರ್ಭದಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿ ಅಂತ ಹೇಳಿದರು. ನಾವು ಒಂದು ಪ್ರಶ್ನೆ ಕೇಳಬೇಕಾದ್ರೆ ಬೆಳಗ್ಗೆ ಕೇಳೋಕ್ಕಾಗಿಲ್ಲ. ಸಂಜೆ ಅವರು ವಾಪಸ್ ಹೋಗಬೇಕಾದ್ರೆ ನಾವೆಲ್ಲ ಹೋಗಿ ನಿಂತಾಗ ರಾಜೀವ್ ಗಾಂಧಿ ಒಂದೇ ಮಾತು ಹೇಳಿದರು, ಕರ್ನಾಟಕ ವಿಲ್ ಹ್ಯಾವ್ ಎ ನ್ಯೂ ಚೀಫ್ ಮಿನಿಸ್ಟರ್. ವೀರೇಂದ್ರ ಪಾಟೀಲ್ರಂತಹ ಒಬ್ಬ ಅದ್ಭುತ ರಾಜಕಾರಣಿ, ಆಡಳಿತಗಾರ. ಆ ಕಾಲದ ಆಡಳಿತವನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಹೇಳಿಕೆಯಲ್ಲಿ ಆ ಮುಖ್ಯಮಂತ್ರಿನ ತೆಗೆದು ಕಸದ ಬುಟ್ಟಿಗೆ ಹಾಕಿದ್ರು. ಹಾಗೆಯೇ ಬಂಗಾರಪ್ಪನವರು, ಅವರು ರಾಜೀನಾಮೆ ಕೊಟ್ಟ ದಿನ ರಾಜಭವನ, ಇವತ್ತಿನ ಲೋಕಭವನ, ಅಲ್ಲಿದ್ದೆ ನಾನು. ಅಲ್ಲಿ ರಾಜೀನಾಮೆ ಕೊಟ್ಟವರು ಬಂದು ನನ್ನ ಕೈ ಹಿಡ್ಕೊಂಡ್ರು. ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಹೀಗೆ ಹಲವು ಮುಖ್ಯಮಂತ್ರಿಗಳ ಕಣ್ಣಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನೀರು ಹಾಕಿಸಿದೆ. ಇವತ್ತು ಕೂಡ ಅಂತಹ ಭಾವುಕ ಕ್ಷಣ ಇತ್ತು. ಸಿದ್ದರಾಮಯ್ಯ ಹಲವು ಸಂದರ್ಭದಲ್ಲಿ ಅವರ ಕಣ್ಣುಗಳು ತುಂಬಿದ್ವು. ಅವರು ಹೀಗೆ ತಿರುಗಿ ತಮ್ಮ ಕಣ್ಣನ್ನು ಒರೆಸ್ಕೊತಾ ಇದ್ದರು. ಹಲವು ಮಂತ್ರಿಗಳು ಕಣ್ಣೀರು ಹಾಕ್ತಿದ್ದರು. ಸಂತೋಷ್ ಲಾಡ್ ಮಾತನಾಡೋಕ್ಕೆ ಸಾಧ್ಯ ಆಗದೆ ಅಳ್ತಾ ಖರ್ಚಿಪನೆ ಮುಚ್ಚಿಕೊಂಡು ಹೊರಟೋದರು. ದಿನೇಶ್ ಗುಂಡೂರಾವ್ ಕಣ್ಣೀರು ಹಾಕಿದ್ರು. ಹೀಗೆ ಹಲವು ಸಚಿವರುಗಳು ಕಣ್ಣೀರು ಹಾಕಿದ್ರು. ಯಾರೂ ಕೂಡ ಹೈಕಮಾಂಡನ್ನು ವಿರೋಧಿಸೋ ಹಾಗಿರಲಿಲ್ಲ. ಕೊನೆಯ ಮಾತೇನು ಗೊತ್ತಾ, ಹೀಗೆ ಕಣ್ಣೀರು ಹಾಕಿದ ನಡುವೆ ಕೂಡ ನಾಳೆ ಇವರೆಲ್ಲ ಸಿದ್ದರಾಮಯ್ಯನವರ ಜೊತೆಗೆ ಇರ್ತಾರೆ ಅಂತ ನನಗೆ ಹೇಳುವ ಧೈರ್ಯ ಕೂಡ ಇಲ್ಲ. ಅರಸು ಕಾಲದಿಂದ ರಾಜಕಾರಣವನ್ನು ನೋಡಿದ್ದೇನೆ. ಎಲ್ಲಿ ಅಧಿಕಾರ ಇದೆಯೋ ಅಲ್ಲಿ ಜನ ಇರ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ಒಂಟಿ ಆಗದಿರಲಿ. ಅವರ ಹೋರಾಟ ಏನಿದೆ ಅದು ಕರ್ನಾಟಕಕ್ಕೆ ಅತ್ಯಗತ್ಯ ಆಗಿದೆ. ಕೋಮುವಾದದ ವಿರುದ್ಧ ಹೋರಾಟ ಮಾಡುವ ಏಕಮೇವ ನಾಯಕ ಅಂದರೆ ಸಿದ್ದರಾಮಯ್ಯ. ಅವ್ರ ಹೋರಾಟ ಮುಂದುವರಲಿ. ಇವತ್ತಿಗೆ ಇಷ್ಟೇ ಸಾಕು. ಇದು ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಪ್ರೋತ್ಸಾಹಿಸಿ. ಎಲ್ಲರಿಗೂ ನಮಸ್ಕಾರ.